ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಗೆ ಸೇರಿ ಬರಲು ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೇ ದಿವಸ ಒಂದು ಹೊಸ ಟಾಪಿಕ್ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಏನು ನಿತ್ಯ ಜೀವ ಅಂದ್ರೆ ಏನು? ಇನ್ನೇ ದಿವಸ ಒಂದು ಸರಿ ಅದನ್ನ ನೆನಪಾಯ್ತಾ ಏನಾದ್ರು ನಿತ್ಯ ಜೀವ ಅನ್ನೋದು. ಈ ಜೀವನ ನಾವು ಜೀವಿಸ್ತಾ ಇದ್ದೀವಿ ಈ ಲೋಕದಲ್ಲಿ. ನಿತ್ಯ ಜೀವ ಅಂದ್ರೆ ಏನು? ದೇವರ ಜೊತೆ ನಿರಂತರವಾಗಿ ಜೀವಿಸಿ. ಹಲ್ಲೆಲೂಯಾ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಅದೇ ರೀತಿಯಲ್ಲಿ ಇನ್ನೂ ಬೇರೆ ಅಭಿಪ್ರಾಯಗಳು. ಪಾಪಕ್ಕೋಸ್ಕರ ಸತ್ತು ನಾವು ನೀತಿಗೋಸ್ಕರ ಯೇಸುವಿಗೋಸ್ಕರ ನಾವು ಜೀವಿಸುವುದಾಗಿದೆ ನಿತ್ಯ ಜೀವ. ಇದನ್ನ ನಾವು ಆಲೋಚನೆ ಮಾಡದೆ ಬಂದ್ರೆ ಈ ಲೋಕಕ್ಕೋಸ್ಕರ ಸತ್ತು ಪರಲೋಕ ರಾಜ್ಯವನ್ನು ಬಯಸೋದೇ ನಿತ್ಯ ಜೀವ. ಅದು ಕೂಡ ಸರಿಯಾದ ಒಂದು ಉತ್ತರನೇ. ಓಕೆ, ಇದೆಲ್ಲವೂ ಕೂಡ ಉತ್ತರವು ಸರಿಯಾದದ್ದೇ. ಕರ್ತನಿಗೆ ಸ್ತೋತ್ರ. ಆದರೆ ಇವತ್ತಿನ ದಿವಸದಿಂದ ನಾವು ಈ ನಿತ್ಯ ಜೀವದ ಬಗ್ಗೆ ನಮಗೆ ಕೆಲವು ಉತ್ತರಗಳು ಗೊತ್ತಿದ್ದಾವೆ. ಆದರೆ ಆದರೂ ಕೂಡ ನಾವು ಎಲ್ಲಿ ಜೀವಿಸೋದಕ್ಕೆ ನಾವು ಇಷ್ಟಪಡ್ತೇವೆ, ಎಲ್ಲಿ ಬಗ್ಗೆ ನಮ್ದು ಕಾನ್ಸಂಟ್ರೇಷನ್ ಇದೆ, ಈ ಲೋಕದಲ್ಲಿ ಕಾನ್ಸಂಟ್ರೇಷನ್ ಇದೆ. ಆದರೆ ಕೆಲವು ಭಕ್ತರು ಯಾವ ರೀತಿ ಜೀವಿಸಿದ್ರು ಅಂದ್ರೆ, ಈ ಲೋಕದಲ್ಲಿ ಜೀವಿಸಿದ್ರು ಅವರ ದೃಷ್ಟಿ ಯಾವಾಗಲೂ ಕೂಡ ಪರಲೋಕದ ಮೇಲೆ, ಹಲ್ಲೆಲೂಯಾ, ನಿತ್ಯ ಜೀವದ ಮೇಲೆ. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಿದ್ದು, ನಾವು ರಕ್ಷಣೆ ಆಗಿ ಬಂದಿದ್ದು ಇಲ್ಲಿ ಸುಖವಾಗಿ ಜೀವಿಸೋದಕ್ಕೋಸ್ಕರವಲ್ಲ, ಇಲ್ಲಿ ಸುಖ ಸಂತೋಷದಿಂದ ಜೀವಿಸೋದಕ್ಕೋಸ್ಕರವಲ್ಲ. ನಾವು ಅಲ್ಲಿ ಸುಖ ಸಂತೋಷಕ್ಕೋಸ್ಕರ ಜೀವಿಸೋದಕ್ಕೋಸ್ಕರ ಇಲ್ಲಿ ನಾವು ದೇವರಿಂದ ಆರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಸುಖ ಸಂತೋಷ ಇರೋದಿಲ್ವಾ? ಖಂಡಿತವಾಗಿರುತ್ತೆ. ತನ್ನ ಮಕ್ಕಳನ್ನ ಮೀನು ಕೇಳಿದವರಿಗೆ ಕರ್ತನು ಹಾವು ಕೊಡೋದಿಲ್ಲ. ಹಾಗಾದ್ರೆ ನಾವೇನೇ ತಂದೆಗಳಾಗಿ ಮೀನು ಕೇಳಿದಂತ ಮಕ್ಕಳಿಗೆ ಹಾವು ಕೊಡದೆ ಇರುವವರು ನಮ್ಮ ತಂದೆ ಆ ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲ ವಾಕ್ಯ ಹೇಳ್ತದೆ, ಆತನು ಸಮರ್ಪಿಸಿದ ಮೇಲೆ ಆತನು ಎಲ್ಲವನ್ನ ನಮಗೆ ಕೊಡದೆ ಇರುವನೇ ನಂಬೋಣ. ಹಲ್ಲೆಲೂಯಾ. ಇಲ್ಲಿ ಸುಖ ಸಮಾಧಾನ ಸಂತೋಷವನ್ನ ನಮಗೆ ಕೊಡಲು ದೇವರ ಶಕ್ತನಾಗಿದೆ. ಹಲ್ಲೆಲೂಯಾ. ಆದ್ರೆ ಕಾನ್ಸೆಪ್ಟ್ ಏನಂತಂದ್ರೆ, ಆತನು ಕೊಡ್ತಾನೆ, ಕೊಡೋ ಟೈಮಲ್ಲಿ ಕೊಡ್ತಾನೆ. ಆದ್ರೆ ನಾವು ಅದನ್ನು ಬಯಸುವವರಾಗಿರಬಾರದು, ನಾವು ಕರ್ತನನ್ನೇ ಬಯಸುವವರಾಗಿರಬೇಕು. ಹಲ್ಲೆಲೂಯಾ. ಈ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ನೋಡುವ ಇಟರ್ನಲ್ ಲೈಫ್ ಅಂತ ನೋಡುವಾಗ ಸ್ಪಿರಿಚುವಲ್ ಎಕ್ಸಿಸ್ಟೆಂಟ್ ಆಫ್ಟರ್ ಡೆತ್ ಆಫ್ ದ ಬಾಡಿ ಎಂದು ಹೇಳ್ಕೊಟ್ರು. ಅಂದ್ರೆ ಸತ್ತ ನಂತರ ಒಂದು ಆತ್ಮಿಕವಾದ ಒಂದು ಜೀವಿತ, ಆತ್ಮ ಜೀವಿಸೋದು, ಅದನ್ನ ಇಟರ್ನಲ್ ಲೈಫ್ ಅಂತ ಅನ್ಕೊಂಡು ಡಿಕ್ಷನರಿಯಲ್ಲಿ ಕೊಡಲ್ಪಟ್ಟಿದೆ. ಅದು ಕರೆಕ್ಟ್ ಆದ ಮೀನಿಂಗ್ ಆಗಿರುತ್ತೆ. ಅಂದ್ರೆ ಸ್ಪಿರಿಚುವಲ್ ಟಚ್ ಅಂತ ಬರುವಾಗ ನಾವು ಯಾವ ರೀತಿಯಲ್ಲಿ ಜೀವಿಸುದು, ಅದಕ್ಕೆ ತದನಂತರ ಇಟರ್ನಲ್ ಅನ್ನೋದು ಯಾವ ಕಡೆ ಎರಡು ಮಾರ್ಗಗಳಿದಾವೆ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಇರ್ಲಿ ಪರವಾಗಿಲ್ಲ. ಆದ್ರೆ ನಮ್ಮ ಹಳೆಯ ಒಡಂಬಡಿಕೆಯಲ್ಲಿ ಈ ಭಕ್ತರು ಯಾರು ನಿತ್ಯ ಜೀವದ ಬಗ್ಗೆ ತಿಳಿದುಕೊಂಡಿದ್ರು, ನಿತ್ಯ ಜೀವ ಅವರಿಗೆ ಗೊತ್ತಿತ್ತು ಅಂತ ಅನ್ಕೊಂಡು ಅವರ ಜೀವಿತದಿಂದ, ಅವರ ಮಾತುಗಳಿಂದ ನಾವು ಎಲ್ಲಿ ಪರಿಗಣಿಸಬಹುದು ನೋಡುವಾಗ, ನಾವು ಅಬ್ರಹಾಮನ ಜೀವಿತಕ್ಕೆ ಹೋಗುವಾಗ, ನಾವು ಅಬ್ರಹಾಮನ ಜೀವಿತದಲ್ಲಿ ಅವನು ತನ್ನ ಬಗ್ಗೆ ತಾನು ಹೇಳ್ಕೊಂಡಿಲ್ಲ, ಎಲ್ಲೂ ತನ್ನ ಬಗ್ಗೆ ತಾನು ಹೇಳ್ಕೊಂಡಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಹೋಗುವಾಗ ನೋಹನ ಜೀವಿತದಲ್ಲಿ ಕೂಡ, ನೋಹನನ್ನ ನೋಡ್ರಿ, ಅದನ್ನ ನಾವೇ ನೀನು ಕಟ್ಟಬೇಕು, ಮಳೆ ಬರುತ್ತೆ ಅಂತ ಅನ್ಕೊಂಡು ಹೇಳುವಾಗ ಅದನ್ನ ಎರಡನೇ ಪ್ರಶ್ನೆಯಾಗಿ, ನಾನು ಮನೆಯೆಲ್ಲ ಕಟ್ಟಿದ್ದೀನಿ, ನನ್ನ ಕುಟುಂಬ ಇದೆ, ನನ್ನ ಸಂಸಾರ ಇದೆ, ನನಗೆ ಇರುವಂತ ಸಾಕು ಪ್ರಾಣಿಗಳಿದಾವೆ, ಅವೆಲ್ಲ ಏನ್ ಮಾಡ್ಲಿ ಅಂತ ಅನ್ಕೊಂಡು ಅವನು ಕೇಳಕ್ ಹೋಗ್ಲಿಲ್ಲ. ಅವನೇನ್ ಹೇಳ್ತಾ, ನಾವೇ ನಾನು ಕಟ್ತೀನಿ ಅಂತಂದ. ಹಲ್ಲೆಲೂಯಾ. ನಾವೇ ಕಟ್ಟಿದ ಮೇಲೆ ಮಳೆ ಬರುತ್ತೆ ಅಂತ ಗೊತ್ತಾಯ್ತು, ನೀರು ಲೋಕದಲ್ಲಿ ತುಂಬಿಕೊಳ್ಳುತ್ತೆ, ಈ ಲೋಕ ನಾಶವಾಗುತ್ತೆ ಅನ್ಕೊಂಡು. ಆದ್ರೆ ಆ ಸಮಯದಲ್ಲೂ ಕೂಡ ನೋವನ ಏನ್ ಮಾಡಿದ, ಎರಡನೇ ಪ್ರಶ್ನೆ ಕೇಳಲಿಲ್ಲ, ನನ್ನ ಮನೆ ಮಠ ಎಲ್ಲ ಹಾಳಾಗಿ ಹೋಗುತ್ತೆ ಅನ್ನೋದನ್ನ. ಯಾಕೆಂತಂದ್ರೆ ಆತನು ಪರಲೋಕದ ಮಾತಿನ, ಆ ಪರಲೋಕದ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕೂಡ ನಮಗೆ ಈ ಲೋಕಕ್ಕೆ ನಾಶನ ಬರುವಾಗ ನಮಗೂ ಕೂಡ ಚಿಂತೆ ಆಗುತ್ತೆ. ನಾವು ಅನೇಕ ವ್ಯವಸ್ಥೆಗಳನ್ನ ಮಾಡ್ತೇವೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಈ ಲೋಕಕ್ಕೆ ಏನೇ ಬಂದರೂ ಕೂಡ ಉಳಿಯೋದು ನಿನ್ನ ಆತ್ಮ ಮಾತ್ರವೇ.
ನಿನ್ನ ಕುಟುಂಬದ ಸದಸ್ಯರ ಆತ್ಮ ಮಾತ್ರವೇ, ಬೇರೆ ಯಾವುದು ಉಳಿಯೋದಿಲ್ಲ. ನಾವು ಇಲ್ಲಿರೋ ತನಕ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅಷ್ಟೇ, ಯಾವುದು ಉಳಿಯೋದಿಲ್ಲ. ಕೇವಲ ಆತ್ಮ ಮಾತ್ರ ಉಳಿತದೆ. ಕರ್ತನೆ ಹೇಳ್ತಾನೆ, ಅದನ್ನ ಉಳಿಸಲು ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮನ ವಿಚಾರಕ್ಕೆ ಬರುವಾಗ ಅಬ್ರಾಮ್ ತನ್ನ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಂಡ್ರೆ ನಾನು ಪರಲೋಕವನ್ನು ದೃಷ್ಟಿಸಿ ನೋಡ್ತಾ ಇದ್ದೇನೆ ಅಂತ ಅನ್ಕೊಂಡು ಎಂದು ಕೂಡ ಹೇಳಿಕೊಂಡಿಲ್ಲ. ಆತನ ವಿಚಾರವಾಗಿ ನೋಡುವಾಗ ಆತನು, ನಾವು ವಾಗ್ದಾನ ಪುತ್ರನಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ, ಲೋಟನಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನ ನೋಡ್ತೇವೆ, ಯುದ್ಧ ಮಾಡೋದನ್ನ ನೋಡ್ತೇವೆ, ತದನಂತರ ವಾಗ್ದಾನ ದೇಶಕ್ಕೆ ಬರೋದನ್ನ ನೋಡ್ತೇವೆ, ತನ್ನ ತಂದೆಯ ಮನೆಯನ್ನೆಲ್ಲವನ್ನು ಬಿಟ್ಟು ಬರೋದನ್ನ ನೋಡ್ತೇವೆ. ಆದ್ರೆ ಇಬ್ರಿಯವರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 9ರಿಂದ 10 ವಚನಗಳನ್ನು ನೋಡುವಾಗ, ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ, ಯಾವುದರಿಂದ ಬಂದಂತೆ ವಾಗ್ದತ್ತ ದೇಶಕ್ಕೆ? ನಂಬಿಕೆಯಿಂದ ಆತನು ಬಂದನ್ನು ನೋಡ್ತೇವೆ. ಯಾವುದೋ ಆಸ್ತಿ ಇಟ್ಕೊಂಡು ಆಸ್ತಿ ಮೇಲೆ ಭರವಸೆ ಇಟ್ಟಲ್ಲ, ತನ್ನ ಮಕ್ಕಳ ಮೇಲೆ ಇರುವಂತಹ ಭರವಸೆ ಇಟ್ಟಲ್ಲ, ತನಗಿರುವಂತಹ ಆಳುಗಳ ಮೇಲೆ ಭರವಸೆ ಇಟ್ಟಲ್ಲ, ತನಗಿರುವಂತಹ ಸಾಕು ಪ್ರಾಣಿಗಳು, ತನಗಿರುವಂತಹ ಅಂತಸ್ತಿನ ಮೇಲೆ ಭರವಸೆ ಇಟ್ಟಲ್ಲ. ಅವನು ಯಾರಿಂದ ಬಂದಂತೆ? ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂದೇ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಹಲ್ಲೆಲೂಯಾ. ಒಂದು ವೇಳೆ ಅಬ್ರಹಾಮನ ಆಸ್ತಿ ನಮಗಿದ್ದಿದ್ರೆ ಹಾಸನಲ್ಲಿ ಎಷ್ಟು ಸೈಟ್ಗಳನ್ನು ನಾವು ಮಾಡಬಹುದು? ಅಬ್ರಹಾಮನ ರೀತಿಯಲ್ಲಿ ನಮಗೆ ಆಸ್ತಿ ಇದ್ರೆ ಎಷ್ಟು ಸೈಟ್ಗಳಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಟ್ಟು ಲೀಸ್ಗೆ ಹಾಕಿ ನಾವೊಂದು ದೊಡ್ಡ ಮನೆಯಲ್ಲಿ ಪ್ರಿಮಿಸಲ್ಲಿದ್ದು ನಾವು ಜೀವನ ಮಾಡ್ತಿದ್ವಿ ಅನ್ನೋದನ್ನ ಆಲೋಚನೆ ಮಾಡಿ. ಒಳ್ಳೆ ಹಾಸ್ಪಿಟಲ್ ಹೋದ್ರೆ ಗೊತ್ತಾಗುತ್ತೆ ಅಲ್ವಾ? ಒಳ್ಳೆ ಹಾಸ್ಪಿಟಲ್ ಹೋದ್ರೆ ಕಿಲೋಮೀಟರ್ ಗಟ್ಟಲೆ ಯಾರು ಕೇಳೋದು ಒಂದೇ ಹೆಸರು ಕೇಳೋದು, ಯಾವ ಜಾಗ ಕೇಳೋದು ಒಂದೇ ಹೆಸರು ಕೇಳೋದು. ಆದ್ರೆ ಅಬ್ರಹಾಮನು ಎಲ್ಲಿ ಜೀವಿಸಿದಂತೆ? ಡೇರೆಗಳಲ್ಲಿ ಜೀವಿಸಿದ. ಅವನು ಡೇರೆಗಳಲ್ಲಿ ಜೀವಿಸಿದ. ನಾವು ಕೂಡ ಹೋಗಿ ಮನೆಯೆಲ್ಲ ಡಿಮಾಲಿಷ್ ಮಾಡಿ ಡೇರೆಯಲ್ಲಿ ಜೀವಿಸೋದಿಲ್ಲ ಅಂತಲ್ಲ, ಅಂತ ಮೂರ್ಖರು ಕೂಡ ಇದ್ದಾರೆ. ವಾಕ್ಯನ ಈ ರೀತಿ ತಗೊಳ್ಳೋರು ಇದ್ದಾರೆ. ಡೇರೆಗಳಲ್ಲಿ ಜೀವಿಸಿದ ಹೇಳಿದ್ರೆ. ಆದ್ರೆ ಅಬ್ರಹಾಮನಿಂದ ನಾವು ಏನ್ ಕಲಿಬೇಕಾಗಿದೆ? ನಮಗಿದೆಯೇ ಬಾಡಿಗೆ ಮನೆ ಇದೆ, ಲೀಸ್ ಮನೆ ಇರಬಹುದು, ಅಥವಾ ಸ್ವಂತ ಮನೆಯೇ ಇರಬಹುದು. ಆದರೂ ಕೂಡ ಅದರ ಮೇಲೆ ದೃಷ್ಟಿ ಇಡದೆ ನಾವು ಪರಲೋಕದ ಮೇಲೆ ದೃಷ್ಟಿ ಇಡುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗ ಆ ದೃಷ್ಟಿ ಇಟ್ಕೊಂಡು ಜೀವಿಸ್ತೇವೋ ನಮ್ಮ ತಲೆಮಾರು ಕೂಡ ಅದೇ ರೀತಿಯಲ್ಲಿ ಜೀವಿಸುವಂತದಾಗಿ. ನೋಡ್ರಿ, ಅಬ್ರಹಾಮ ಆ ರೀತಿ ಜೀವಿಸಿದ. ತದನಂತರ ಯಾರು ಆತರ ಜೀವಿಸ್ತಾನೆ? ಈಸಾಕನು ಕೂಡ ಆ ರೀತಿಯಲ್ಲೇ ಜೀವಿಸ್ತಾನೆ. ತನ್ನ ತಂದೆ ಇಷ್ಟು ದೊಡ್ಡ ಅಗರ್ಭ ಶ್ರೀಮಂತ, ಹಾಳು ಕಾಳುಗಳಿಗೆ ಯಾವುದೇ ಒಂದು ಕೊರತೆ ಇಲ್ಲ. ಎಲ್ಲೂ ಹೋದ್ರು ಕೂಡ ಆತ ಕಾಲಿಟ್ಟ ಜಾಗ ರಿಜಿಸ್ಟರ್, ಕಾಲಿಡೋದು ರಿಜಿಸ್ಟರ್ ಮಾಡೋದು, ಕಾಲಿಡೋದು ರಿಜಿಸ್ಟರ್ ಮಾಡೋದು. ಆ ರೀತಿಯಲ್ಲಿ ಅಬ್ರಹಾಮ ಜೀವಿಸ್ತಾ ಇದ್ದ. ಯಾವುದೇ ರೀತಿಯಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಮಾಡೋರು, ಹಣ ಪರ್ಚೇಸ್ಗೆ ಹಣ ಕೊಡೋದಾಗ್ಲಿ, ಅಗ್ರಿಮೆಂಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಅಪೋಸಿಟ್ ವ್ಯಕ್ತಿ ಆಗ್ಲಿ ಏರಿಲ್ಲ. ಯಾರಿದ್ರು ಅಪೋಸಿಟ್ ವ್ಯಕ್ತಿ ಆಗಿ? ದೇವರು ಮಾತ್ರನೇ ಇದ್ದಿದ್ದು. ನೀನ್ ಎಲ್ಲಿ ಕಾಲಿಡ್ತೀಯ ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಜೀವನ ಮಾಡಿದ ಯಾರು? ಅಬ್ರಹಾಮ. ನನ್ನ ತಂದೆ ಜೀವಿತ ಮಾಡಿದ, ಆದ್ರೆ ಅವನು ಯಾಗದಲ್ಲಿ ಜೀವಿಸಿದ, ಡೇರೆಗಳಲ್ಲಿ ಜೀವಿಸಿದ. ಅದಕ್ಕೋಸ್ಕರವಾಗಿ ಈಸಾಕನು ಆತನು ಕೂಡ ಆ ರೀತಿಯಲ್ಲೇ ಡೇರೆಗಳಲ್ಲಿ ಜೀವಿಸಿದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆದ ನಂತರ ಯಾರು ಆ ಡೇರೆಗಳಲ್ಲಿ ಜೀವಿಸ್ತಾ ಇದ್ದಾರೆ? ಯಾಕೋಬನು ಕೂಡ ಡೇರೆಗಳಲ್ಲಿ ಜೀವಿಸುವವನಾಗಿದೆ. ಹಲ್ಲೆಲೂಯಾ. ಹಂಗಂದ್ರೆ ನನ್ನ ತಂದೆ ಬಾಡಿಗೆ ಮನೆಯಲ್ಲಿ ಇದ್ರು, ನನಗೆ ಸ್ವಂತ ಮನೆ ಮಾಡೋದಕ್ಕೆ ಯೋಗ್ಯತೆ ಇದೆ, ನಾನು ಬಾಡಿಗೆ ಮನೆಯಲ್ಲಿ ಜೀವಿಸ್ತೀನಿ ಅಂತ ಅದರ ಅರ್ಥ ಅಲ್ಲ. ಇಲ್ಲಿ ಅವರು 3 ಜನರು ಕೂಡ ಎಲ್ಲಿ ದೃಷ್ಟಿಸಿ ನೋಡ್ತಾ ಇದ್ರು? ಪರಲೋಕವನ್ನ ದೃಷ್ಟಿಸಿ ನೋಡ್ತಾ ಇದ್ರು. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ಮುಗ್ಧ ರೀತಿಯಲ್ಲಿ ಅವರು ಪರಲೋಕವನ್ನ ನೋಡ್ತಾ ಇದ್ರು ಅಂತಂದ್ರೆ, ಅವರಿಗೆ ಧರ್ಮಶಾಸ್ತ್ರ ಇರಲಿಲ್ಲ, ನಂತರ ಸತ್ಯವೇದ ಇರಲಿಲ್ಲ, ಸತ್ಯ ದೇವರ ವಿಚಾರ ಕಲಿಸಿಕೊಡೋದಕ್ಕೆ ಸಭೆ ಇರಲಿಲ್ಲ, ಸಬ್ಬತ್ ದಿನ ಇರಲಿಲ್ಲ, ಯಜ್ಞವನ್ನ ಅರ್ಪಿಸುವುದಕ್ಕೆ ಯಾಜಕರು ಇರಲಿಲ್ಲ, ಆಲಯ ಇರಲಿಲ್ಲ. ಯಾರು ಕೂಡ ಅವರಿಗೆ ಮಾತಾಡಿದಾಗ ಸಡನ್ ಆಗಿ ಏನಂತಂದ್ರೆ ನಾನ್ ದೇವರು ಅಂತ ಅನ್ಕೊಂಡು ಕರ್ತನ ಮಾತಾಡ್ತಿದ್ದೆ. ಆದರೂ ಕೂಡ ದೇವರನ್ನು ಅವರು ಹಿಂಬಾಲಿಸಿದ್ದಾರೆ ಎಂದು ನಾವು ನೋಡ್ತೇವೆ. ಆದ್ರೆ ಇವತ್ತಿನ ದಿವಸ ನಾವು ಏನ್ ಮಾಡ್ತೀವಿ ಅನ್ನೋದೇ ಪ್ರಶ್ನೆ. ದೇವರನ್ನ ನಾವು ಯಾವ ರೀತಿ ನಮ್ಮ ಜೊತೆ ಇಟ್ಕೊಂಡಿದ್ದೇವೆ ಅನ್ನೋದೇ ಪ್ರಶ್ನೆ ಆಗಿದೆ. ದೇವರನ್ನ ಯಾವ ರೀತಿ ನಾವು ಇಟ್ಕೊಂಡಿದ್ದೇವೆ? ನಾವು ಕರ್ತನ ಪರಲೋಕ ರಾಜ್ಯಕ್ಕೆ ಆತನು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ, ನಾವು ಅಲ್ಲಿ ದೃಷ್ಟಿಸಿ ನೋಡಬೇಕಾಗಿತ್ತು.
ನಾವೇನ್ ಮಾಡ್ತಾ ಇದ್ದೇವೆ? ನಾವು ಇಲ್ಲಿಯ ವಿಚಾರಕ್ಕೋಸ್ಕರ ದೇವರನ್ನು ಇಟ್ಕೊಂಡಿದ್ದೇವೆ. ನನಗೆ ಇಲ್ಲಿ ಸಮಾಧಾನ ಬೇಕು, ಇಲ್ಲಿ ನಾನು ಒಂದರಿಂದ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಹೋಗಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಆರೋಗ್ಯವನ್ನು ನಾನು ಪಡೆದುಕೊಳ್ಳಬೇಕು ಅನ್ನೋದನ್ನ ನಾವು ಏನಕ್ಕೆ ಇಟ್ಟಿದ್ದೇವೆ? ಈ ಲೋಕದಲ್ಲಿ ಜೀವಿಸೋದಕ್ಕೋಸ್ಕರ ಇಟ್ಟಿದ್ದೇವೆ. ನಾವು ಯಾವತ್ತಾದ್ರೂ ಆಲೋಚನೆ ಮಾಡಿದೀವ? ಒಂದು ವೇಳೆ ನಾನು ಸತ್ತು ಹೋದ್ರೆ ಈ ಸಾಕ್ಷಿ ಇದೆಯಲ್ಲ, ನನ್ನೊಳಗೆ ಒಂದು ಸಾಕ್ಷಿ ಇದೆಯಲ್ಲ, ಅದು ಸತ್ತು ಹೋಗುತ್ತೆ. ಆಲೋಚನೆ ಮಾಡಿದೀವ? ನಾನು ಕ್ರಿಸ್ತನಲ್ಲಿ ಸತ್ತೋದ್ರೆ ನನ್ನ ಆರೋಗ್ಯ ಹಾಳಾಗಿ, ನನ್ನಿಂದನೇ ನನ್ನ ಆರೋಗ್ಯ ಹಾಳಾಗಿ ನಾನು ಸತ್ತು ಹೋದ್ರೆ ನಾನು ಇನ್ನೂ ಅನೇಕ ಜನರಿಗೆ ಯೇಸುವಿನ ವಿಚಾರವಾಗಿ ಹೇಳ್ಬೋದಿತ್ತು, ಯೇಸುವಿನ ವಿಚಾರ ತಿಳಿಸ್ಬೋದಿತ್ತು. ಆದ್ರೆ ನಾನು ಈ ಕ್ಷಣದಲ್ಲಿ ಸತ್ತು ಹೋದ್ರೆ ಆ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲಲ್ಲ, ಯೇಸುವಿನ ಸಾಕ್ಷಿಯಾಗಿರೋದಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ. ಈ ರೀತಿ ಯಾವತ್ತಾದ್ರೂ ನಾವು ಆಲೋಚನೆ ಮಾಡಿದೀವ? ನಾವು ಆಲೋಚನೆ ಈ ರೀತಿ ಮಾಡೋದಿಲ್ಲ. ಯಾಕೆಂತಂದ್ರೆ ನಮ್ಮ ಸುತ್ತ ಯಾರಿದ್ದಾರೆ ಗೊತ್ತಾ? ಲೋಕದ ಆಲೋಚನೆ ಕೊಡುವಂತ ವ್ಯಕ್ತಿಗಳಿದ್ದಾರೆ. ನಮ್ಮಿಂದ ಅವ್ರ ಬದಲಾವಣೆ ಆಗ್ಬೇಕು. ನಾವೇನ್ ಮಾಡ್ತಿದ್ದೇವೆ? ಅವ್ರನ್ನ ನಮ್ಮೊಳಗೆ ನುಗ್ಗೋಂಗ್ ಮಾಡ್ತಿದೀವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ. ಅವ್ರಿಲ್ದಿದ್ರೆ ನಮ್ಗೆ ಒಂಥರ ಫೀಲ್ ಆಗ್ತಾ ಇದೆ, ಅವ್ರಿಲ್ದೇ ಇದ್ರೆ ನಮ್ಗೆ ಏನೋ ಇರಿಟೇಷನ್ ಆದಂಗೆ ಆಗ್ತಾ ಇದೆ. ನಮ್ಮನ್ನು ಯಾರಾದ್ರೂ ಲೋಕದಿಂದ ತಡಿತಾ ಇದಾರೆ ಅಂತಂದಾಗ ಅವ್ರ ಮೇಲೆ ಸಿಟ್ಟು ಬರುತ್ತೆ, ನಮ್ಗೆ ಬೇರ್ಪಡಿಸ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಈ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಪರೀಕ್ಷೆ ಮಾಡಬೇಕು. ಯಾಕೆಂತಂದ್ರೆ ನಾವು ಪರಲೋಕ ಭಾವದವರಾಗಬೇಕು ಅಂತ ಕರ್ತನ ವಾಕ್ಯ ಹೇಳ್ತಾನೆ. ನೋಡ್ರಿ 10ನೇ ವಚನ ನೋಡ್ರಿ, ಅದರ ಕೆಳಗಡೆ. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯೋ ಟೈಮಲ್ಲಿ ಒಂದು ಆತ್ಮಿಕ ಕಣ್ಣು ತೆರೆಯಲ್ಪಡುತ್ತೆ. ಅದು ಖಾಲಿ ಇವರಿಗೆ ಮಾತ್ರ ಅಲ್ಲ, ಯಾರು ವಿಶ್ವಾಸಿಗಳು ಮಾತ್ರ ಅಲ್ಲ, ಅವಿಶ್ವಾಸಿಗಳಿಗೂ ತೆರೆಯಲ್ಪಡುತ್ತೆ. ಅವ್ರು ಏನೇನೋ ಮಾತಾಡ್ತಿರ್ತಾರೆ, ಏನೋ ಅಗೋಚರದ ವಿಚಾರಗಳಾಗಿ, ಮನುಷ್ಯನಿಗೆ ಅರ್ಥವಾಗದ ವಿಚಾರಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಹಾಗಾದ್ರೆ ಒಂದನ್ನು ತಿಳಿದುಕೊಳ್ಳಬೇಕೇನಂತಂದ್ರೆ, ಒಬ್ಬ ಮನುಷ್ಯ ಸಾಯೋದಕ್ಕೆ ಹತ್ತಿರ ಬರುವಾಗ ಆತನಲ್ಲಿ ಒಂದು ಬದಲಾವಣೆ, ಆತನಲ್ಲಿ ಒಂದು ಮಾರ್ಪಾಟುಗಳು ನಡೆಯೋದಕ್ಕೆ ಆಗಲೇ ಪ್ರಾರಂಭ ಆಗಿರುತ್ತೆ. ಸೊ ಆ ಮಾರ್ಪಾಟುಗಳು ಪ್ರಾರಂಭವಾಗಿದೆಯಲ್ಲ, ನಾವು ಜೀವಂತವಾಗಿರುವಾಗಲೇ ನಮಗಾದ್ರೆ ನಾವು ಈ ಲೋಕದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವವರಾಗಿರೋದಿಲ್ಲ, ನಾವು ಪರಲೋಕದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಿರೋದು. ಹಲ್ಲೆಲೂಯಾ. ನೀನ್ ಯಾವಾಗ ಪರಲೋಕದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ, ನೋಡ್ರಿ 3 ಜನ ಡೇರೆಯಲ್ಲಿ ಜೀವಿಸಿದ್ರು. ಅವರನ್ನು ಯಾವತ್ತಾದ್ರೂ ಹಸಿವಿನಲ್ಲಿ ಕರ್ತನು ಬಿಟ್ಟನ, ಕೊರತೆಯಲ್ಲಿ ಕರ್ತನು ಬಿಟ್ಟನ, ಸಮಸ್ಯೆಯ ಮಧ್ಯದಲ್ಲಿ ಅವರನ್ನು ಯಾವಾಗ ಕೈ ಬಿಟ್ಟನ? ದೇವರು ಎಂದಿಗೂ ಕೈ ಬಿಟ್ಟಿಲ್ಲ. ಅದು ಒಂದನ್ನು ತಿಳಿದುಕೊಳ್ಬೇಕೇನಂತಂದ್ರೆ, ನಾವು ಇಲ್ಲಿ ಸಮೃದ್ಧಿಯಾಗಿ ಎಲ್ಲ ಒಂದು ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ನಾವೇನು ಎಲ್ಲಾ ಸಮಸ್ಯೆಗಳಿಂದ ಪಾರಾಗ್ತೇವೆ, ಎಲ್ಲಾ ಸಮಸ್ಯೆಗಳಿಂದ ನಾವು ಜಯವಂತೇವೆ ಅರ್ಥವಲ್ಲ. ನಾವು ಯಾವಾಗ ಪರಲೋಕ ರಾಜ್ಯದಲ್ಲಿ ಕಣ್ಣಿಟ್ಟಿದ್ದೇವೋ, ನಮ್ಮ ದೇವರು ನಮ್ಮ ಮೇಲೆ ಕಣ್ಣಿಡುವಾತನಾಗಲಿ. ಹಲ್ಲೆಲೂಯಾ. ಇನ್ನು ಯಾವುದೇ ಮೂಲೆಯಲ್ಲಿ ಸಿಕ್ಕಿ ಹಾಕಿಕೊಂಡರು ದೇವ ಸಾನ್ನಿಧ್ಯ, ದಾನಿಯೇಲನ ಮಧ್ಯದಲ್ಲಿ ಸಿಂಹದ ಗವಿಯ ಮನೆಯಲ್ಲಿ ಇಳಿದು ಬಂದಂತ ದೇವರು ನಿನ್ನ ಮನೆಯಲ್ಲಿ ಕೂಡ ಇಳಿದು ಬರುವಾತನಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂತಂದ್ರೆ ಈ ರೀತಿ ಡೇರೆಗಳಲ್ಲಿ ಅಬ್ರಹಾಮನು, ಈಸಾಕನು, ಯಾಕೋಬನ ಜೀವಿಸ್ತಾ ಅಂತ ಅನ್ಕೊಂಡು ಈ ರೀತಿ ಈ ಒಂದು ದಿನಮಾನಗಳಲ್ಲಿ ಪ್ರೀಚ್ ಮಾಡಲ್ಲ. ಏನಂತ ಪ್ರೀಚ್ ಮಾಡ್ತಾರೆ? ಮನೆಗೋಸ್ಕರ ಕೇಳ್ಕೊಳ್ರಿ ಅಂತ ಅಂತಾರೆ, ಪ್ರಾರ್ಥನೆ ಮಾಡ್ರಿ. ಯಾರು ಕೊಡ್ತಾರೆ? ಅಪ್ಪ ಕೊಡ್ತಾರೆ ಅಂತ ಹೇಳ್ತಾರೆ. ಡೈಲಾಗ್ಗಳು ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಎದೆ ಹೊಡೆದಂಗೆ ಅನ್ಸುತ್ತೆ. ಅವ್ರದನ್ನು ಕೇಳುವಂತ 100 ವಿಶ್ವಾಸಿಗಳು ಅವ್ರ ಗತಿ ಏನು ಅಂತ ಅಂದ್ಕೊಂಡು ಅನ್ಸುತ್ತೆ. ಆದ್ರೆ ಪ್ರಿಯರೇ, ನಾವು ಭಕ್ತರುಗಳು ಯಾವ ರೀತಿಯಲ್ಲಿ ಜೀವಿಸಿದ್ರು ಅದೇ ರೀತಿಯಲ್ಲಿ ನಾವು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ಕ್ಷಣಿಕವಾದ ವಸ್ತುಗಳಿಗೆ ನಾವು ಬೇಡುವುದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಆತ್ಮ ರಕ್ಷಣೆಗೋಸ್ಕರ ನಾವು ಯಾವಾಗ ಕೇಳಿಕೊಳ್ಳುತ್ತೇವೋ, ಕರ್ತನು ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ತಲೆಮಾರನ್ನು ಕೂಡ ಆತನು ಸಿದ್ಧಪಡಿಸುವ ಆತನಾಗಿದ್ದಾನೆ. ಈಗ ಅಬ್ರಹಾಮನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಹನೋಕನು ಏನನ್ನು ಹೇಳ್ತಾನೆ ನೋಡಿಕೊಳ್ಳೋಣ. ಆದಿಕಾಂಡ 5ನೇ ಅಧ್ಯಾಯ 22ರಿಂದ 24 ವಚನಗಳು. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಆಶ್ಚರ್ಯವಾದ ವಿಚಾರದಂದ್ರೆ, ಹನೋಕನ ಏನಂತೆ, ಮದುವೆ ಆಯ್ತು, ಗಂಡು ಹೆಣ್ಣು ಮಕ್ಕಳನ್ನು ಪಡೆದನಂತೆ. ಗಂಡು ಹೆಣ್ಣು ಮಕ್ಕಳು, ಮಗು ಅಲ್ಲ, ಮಕ್ಕಳನ್ನು ಪಡೆದನು. ಮಕ್ಕಳನ್ನು ಪಡೆದು ಏನ್ ಮಾಡದಂತೆ? ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಇದ್ದಾನಂತೆ. ಹಲ್ಲೆಲೂಯಾ. ನಮ್ಗೆ ಗಂಡು ಹೆಣ್ಣು ಮಕ್ಕಳನ್ನು ಹೆಂಡತಿಯನ್ನ ಮಾಡಿಕೊಂಡು ಒಂದು 50 ವರ್ಷ ಬದುಕೋದೇ ಕಷ್ಟ ಆಗ್ಬಿಡುತ್ತೆ.
ಅದು ಹೆಂಡತಿಯರ ಕಥೆ ಆಗೋದು ಗಂಡನ ಕಥೆ. ಯಾಕಂದ್ರೆ ಅನೇಕ ವಿಚಾರ, ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟ ಅಂತಂದ್ರೆ ಅನೇಕ ವಿಚಾರಗಳು, ಅನೇಕ ಸಮಸ್ಯೆಗಳು, ಅನೇಕ ಆಕ್ಸಿಡೆಂಟಲ್ ವಿಚಾರಗಳು, ಅನೇಕ ಚಿಕ್ಕ ಪುಟ್ಟ ವಿಚಾರ. ಒಂದು ಹಾಲು ತರೋದಕ್ಕೂ ಮನೇಲಿ ಜಗಳ ಆಗೋದಿಲ್ಲ. ಹಾಲು ತರುವಂತ ವಿಚಾರದಲ್ಲಿ ಮನೇಲಿ ಜಗಳ ಆಗೋದಿಲ್ಲ. ರಾದ್ದಾಂತ ಆಗುತ್ತೆ. ಆದ್ರೆ ಅಲ್ಲಿ ಸ್ಟಾರ್ಟ್ ಆದ್ರೆ ರಾದಂತ ಕೊನೆಗೆ ಎಲ್ಲಿ ಮುಗಿಯೋದು? ಊಟ, ರಾತ್ರಿಗೆ ಊಟಕ್ಕೆ ಮುಗಿಯೋದು. ಹೌದೌದು. ಆದರೆ ಹನೋಕನ ಯಾರ ಮಧ್ಯದಲ್ಲಿ ಗಂಡು ಹೆಣ್ಣು ಮಕ್ಕಳು ಅಂದ್ರೆ ಹೆಂಡತಿ ಇದ್ಲು ಅಂತ ಅರ್ಥ ತಾನೆ. ಇಷ್ಟಿದ್ರು ಕೂಡ ಅವನು ಏನ್ ಮಾಡದಂತೆ, ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ 300 ವರ್ಷ ಅಂದ್ರೆ 3 ತಲೆಮಾರು ಜೀವಿಸಿದಂಗೆ, 3 ಜನ ಜೀವಿಸಿ ಎದ್ದಂಗೆ 300 ವರ್ಷ ಜೀವಿಸಿ ಯಾರಂದ್ರೆ ದೇವರ ಅನ್ಯೋನ್ಯತೆಯಲ್ಲಿದ್ದನು. ಅವನು ಬದುಕಿದ ಕಾಲವೆಲ್ಲ, ಅವನು ಬದುಕಿದ ಕಾಲ ಎಷ್ಟು ಗೊತ್ತಾ? 355 ವರ್ಷ. 360. ಅವನು ಬದುಕಿದ ಕಾಲವೆಲ್ಲ 355 ವರ್ಷ ಹನೋಕನು ದೇವರಲ್ಲಿ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರವರನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಹಲ್ಲೆಲೂಯಾ. 300 ವರ್ಷ ತನ್ನ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡುವಾಗ ನನ್ನನ್ನ ಸೇವಿಸಿದ್ನಲ್ಲ ಅನ್ಕೊಂಡು ಕರ್ತನ ಏನ್ ಮಾಡಿದ್ರು, ಕರ್ತನಿಗೂ ತಡೆಯಕ್ಕಾಗ್ಲಿಲ್ಲ ಅವನ ಜೊತೆ ಇಲ್ಲದೆ. ಅವನು ಅಷ್ಟು ಅಟ್ಯಾಚ್ ಆಗಿದ್ದ ದೇವರ ಜೊತೆ. ಯಾಕೆ ಅವನು ಕರ್ತನ ಅವರನ್ನ ಕರ್ಕೊಂಡೋದ? ಈತನ ಇಲ್ಲಿ ಇರೋದಕ್ಕೆ ಮಾತ್ರ ಯೋಗ್ಯತೆ ಇರುವನಲ್ಲ, ನನ್ನ ಪರಲೋಕ ರಾಜ್ಯದಲ್ಲಿ ಇರಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಅದರ ಪರಲೋಕ ರಾಜ್ಯದ ಮೇಲೆ, ಪರಲೋಕದ ದೇವರ ಮೇಲೆ ಆತನು ಕಣ್ಣಿಟ್ಟಿದ್ದನು. ಹಲ್ಲೆಲೂಯಾ. ಕಣ್ಣಿಟ್ಟಿದ ನಿಮಿತ್ತ ಯಾವಾಗಲೂ ಕೂಡ ನಮ್ಮ ಕರ್ತನು ಹನೋಕನನ್ನು ನೋಡ್ತಾ ಇದ್ದ. ಇವನು ನನ್ನ ಜೊತೆ ಇರಬೇಕು. ಹಲ್ಲೆಲೂಯಾ. ಇವನು ನನ್ನ ಜೊತೆ ಇರಬೇಕು ಅಂತ ಅನ್ಕೊಂಡು ಯಾವಾಗಲೂ ಆತನು ಬಾಯಿಸುತ್ತಿದ್ದ. ಒಂದು ದಿವಸ ನಿರ್ಧಾರ ಮಾಡಿಬಿಟ್ಟ, ಇನ್ನು ಇವನನ್ನ ಬಿಟ್ಟು ನನಗೆ ಇರೋದಕ್ಕಾಗೋದಿಲ್ಲ, ನಾನು ಇವನನ್ನ ಕರೆದುಕೊಂಡು ಹೋಗುತ್ತೇನೆ ಎನ್ನುವುದನ್ನ ನಿರ್ಧಾರ ಮಾಡಿಕೊಳ್ಳಿ. ಯಾಕೆಂದ್ರೆ ನಾವು ಯಾರಾಗಿದ್ದೇವೆ ಪ್ರಿಯರೇ? ಕರ್ತನ ಮೊದಲ ಗಿಚ್ಚಿಯಾಗಿದ್ದೇವೆ. ಹಲ್ಲೆಲೂಯಾ. ಮೊದಲಿಂಗನು ಯಾವುದು ಕೂಡ ಮೊದಲಿದ್ದಿ ದೂರ ಇರಬೇಕು ಅಂತ ಬಯಸುವವನೆಲ್ಲ, ನನ್ನ ಹೆಂಡತಿ ನನ್ನ ಜೊತೆ ಇರಬೇಕು ಅಂತ ಬಯಸುವನು. ಅದಕ್ಕೋಸ್ಕರವಾಗಿ ಕರ್ತನು ಹನೋಕನನ್ನು ಕರೆದುಕೊಂಡು ಹೋದನು. ಇವತ್ತಿನ ದಿವಸ ಕರ್ತನೊಂದಿಗೆ ಜೀವಿಸುವವರು ನಾವು. ಹನೋಕನ ಹೇಳ್ತಾ ಇದ್ದಾನೆ, ನೀವು ಕೂಡ ಕರ್ತನೊಂದಿಗೆ ಇದೇ ರೀತಿಯ ಜೀವಿಸಿದರೆ ಕರ್ತನು ನಿಮ್ಮನ್ನು ಕೂಡ ಆತನ ಜೊತೆಯಾಗಿ ಇಟ್ಟುಕೊಳ್ತಾನೆ. ಜೊತೆಯಾಗಿ ಇಟ್ಟುಕೊಳ್ಳುವಾಗ ಹನೋಕನ ಆಲೋಚನೆ ಮಾಡದ್ನ, ನನ್ನ ಹೆಂಡತಿ ಮಕ್ಕಳ ಗತಿ ಏನು, ನನ್ನ ಮನೆ ಗತಿ ಏನು, ನನ್ನ ಆಸ್ತಿ ಗತಿ ಏನು ಅನ್ಕೊಂಡು ಆಲೋಚನೆ ಮಾಡದ್ನ. ಎಲ್ಲವನ್ನು ನೋಡಲು ಕರ್ತನಿದ್ದಾನೆ. ಇದುವರೆಗೂ ನನಗೆ ಊಟ ಹಾಕಿ, ಇದುವರೆಗೂ ನನ್ನ ಕೊರತೆಯನ್ನು ನೀಗಿಸಿ, ಇದುವರೆಗೂ ನನಗೆ ಎಲ್ಲವನ್ನ ಕೊರತೆ ನೀಗಿಸಿ ಕೊಟ್ಟಂತ ದೇವರು ನನ್ನ ಹೆಂಡತಿ ಮಕ್ಕಳನ್ನ ಎಲ್ಲರನ್ನ ತಲೆಮಾರನ್ನ ಸಾಕುವುದಕ್ಕೆ ಶಕ್ತನಾಗಿದ್ದಾನೆ. ದಾನಿಯೇಲನು ನೋಡ್ರಿ, ಆತನಿಗೆ ಬಹಳ ಒಂದು ಪ್ರಕಟಣೆ ಹೆಂಗಿತ್ತು ಅಂತಂದ್ರೆ, ಕಡೇ ಕಾಲದ ವಿಚಾರ ಪ್ರಕಟಣೆ ದೇವರು ತಿಳಿಸಿದ್ರು. ಈ ವಿಚಾರವನ್ನ, ಆ ವರ್ಡ್ ಅನ್ನ, ಆ ನಿತ್ಯ ಜೀವ ಅನ್ನೋ ವರ್ಡ್ ಅನ್ನ ಇಡೀ ಸತ್ಯವೇದದಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ನೀವು ನೋಡೋದ್ರೆ ಯಾರು ಮಾತಾಡಿಲ್ಲ. ಆದ್ರೆ ದಾನಿಯೇಲ ಒಬ್ಬ ಮಾತಾಡ್ತಾನೆ. ದಾನಿಯೇಲ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಇದುವರೆಗೂ ಕೂಡ ಧೂಳಲ್ಲಿ ಒಬ್ಬ ಸಮಾಧಿಯನ್ನು ಮಾಡಿದ ನಂತರ ಸಮಾಧಿ ಮಾಡಿದ್ದಾರೆ ಎಂದು ಅಂದ್ಕೊಂಡು ಸತ್ಯವೇದದಲ್ಲಿ ಬರೆದಿದ್ದೇ ಹೊರತು ಸಮಾಧಿಯ ನಂತರ ಏನಾಗಿದೆ ಅಂತ ಅನ್ಕೊಂಡು ಬರೆದಿಲ್ಲ. ಆದ್ರೆ ದಾನಿಯೇಲನಿಗೆ ಒಂದು ಪ್ರಕಟಣೆ ಇತ್ತು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ, ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಹಲ್ಲೆಲೂಯಾ. ಕೆಲವರು ನಿತ್ಯ ಜೀವಂತರಂತದೆ, ಮತ್ತಿನ್ನೊಂದು ನಿತ್ಯ ತಿರಸ್ಕಾರ ಅಂತ ಅನ್ಕೊಂಡು ಅಲ್ಲಿ ಬರೆಯಲ್ಪಟ್ಟಿದೆ. ನಿಂದನ, ನಿತ್ಯ ತಿರಸ್ಕಾರ ಅಂದ್ರೆ ಅವ್ರು ನರಕಕ್ಕೆ ಜಾರಿ ಹೋಗ್ತಾರೆ ಅನ್ನೋದನ್ನ ಬರೆಯಲ್ಪಟ್ಟಿದೆ. ದಾನಿಯೇಲನಿಗೆ ಪ್ರಕಟಣೆ ಇತ್ತು ಯಾವ್ದ್ರ ಬಗ್ಗೆ? ಆತನು ದೇವರನ್ನ, ನಿತ್ಯವಾದ ದೇವರನ್ನ, ಪರಲೋಕದ ದೇವರನ್ನು ನೋಡ್ತಿದ್ದರಿಂದ ಆತನಿಗೆ ನಿತ್ಯ ಜೀವದ ಪ್ರಕಟಣೆ ಇತ್ತು. ಅದಕ್ಕೋಸ್ಕರ ನೋಡ್ರಿ, ಬಾಬೆಲಲ್ಲಿ ಅವನು ರಾಜರ ಮಧ್ಯದಲ್ಲಿ ಜೀವಿಸಿದ, ಅನ್ಯ ದೇಶಸ್ಥರ ರಾಜರುಗಳ ಮಧ್ಯೆ ಜೀವಿಸ್ತಿದ್ದನು. ಏನೇ ಹೇಳ್ರಿ, ಅವನ ಬಾಯಲ್ಲಿ ಬಂದೇ ಹೊರ್ತಿದ್ದು, ನನ್ನ ಸರ್ವಶಕ್ತನಾದ ಪರಲೋಕ ದೇವರಿಗೆ ಎಲ್ಲವೂ ತಿಳಿದಿದೆ, ಆತನ ಎಲ್ಲವನ್ನ ಮಾಡುತ್ತಾನೆ ಎನ್ನುವುದನ್ನು ಹೇಳ್ತಿದ್ದೇನೆ ಹೊರತು ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ಮನೆ ಎಂದು ಅನ್ಕೊಂಡು ಎಂದಿಗೂ ಅವನು ಮಾತಾಡಲಿಲ್ಲ. ಅವನು ಯಾವಾಗಲೂ ಕೂಡ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದ. ಕರ್ತನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ, ಯಾವ ಕಾರ್ಯವನ್ನು ಕೂಡ ಎದುರಿಸುವುದಕ್ಕೆ ಆತನ ಸಿದ್ಧವಿದ್ದ ಎಂದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ
ಈ ಭಕ್ತನ ಮುಖಾಂತರವಾಗಿ ಈ ದಾನಿಯೇಲನ ಮುಖ ನಮ್ಗೆ ದಾನಿಯೇಲನ ಏನ್ ಹೇಳ್ತಾ ಇದ್ದಾರೆ, ಒಂದು ವೇಳೆ ದಾನಿಯೇಲನಿಗೆ ನಿತ್ಯ ಜೀವ ಏನು ಅಂತ ಅನ್ಕೊಂಡು ಕೇಳೋದಾದ್ರೆ ಆತನ ಹೇಳ್ತಾನೆ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತಳದ್ದೆ. ಆ ಕಡೆಯ ದಿವಸಗಳಲ್ಲಿ ಕರ್ತನು ಸಮಾಧಿಯಿಂದ ಅನೇಕ ಜನರನ್ನ ಎಬ್ಬಿಸಿ ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಹಲ್ಲೆಲೂಯಾ. ನಾವು ಯಾವಾಗ ಪರಲೋಕದ ಮೇಲೆ ದೃಷ್ಟಿ ಇರ್ತೇವೋ ನಮ್ಮ ದೇವರು ನಮ್ಮ ಎಲ್ಲ ವಿಚಾರಗಳನ್ನು ನೋಡಿಕೊಳ್ಳುವ ಆತನಾಗಿದ್ದಾನೆ. ಆತನು ಎಲ್ಲವನ್ನ ಮಾಡುವ ಆತನಾಗಿದ್ದಾನೆ. ಮುಂದೆ ಹೋಗೋಣ, ಯೆಶಾಯ ಪ್ರವಾದನ ಗ್ರಂಥಕ್ಕೆ ಬರೋಣ. ಯೆಶಾಯನು ಕೂಡ ಆತನು ಕ್ರಿಸ್ತನ ಮರಣದ ವಿಚಾರವಾಗಿ ಪ್ರಕಟಣೆ ಉಳ್ಳವನು, ಅದೇ ರೀತಿಯಲ್ಲಿ ಕ್ರಿಸ್ತನ ಜನನದ ವಿಚಾರವಾಗಿ ಪ್ರಕಟಣೆ ಉಳ್ಳವನಾಗಿದ್ದನು. ಹಾಗಾದ್ರೆ ನಿತ್ಯ ಜೀವದ ಬಗ್ಗೆ ಆತನಿಗೆ ಪ್ರಕಟಣೆ ಇತ್ತ ಅನ್ನೋದನ್ನ ನಮಗಿರುವಂತಹ ಪ್ರಶ್ನೆ. ಯೆಶಾಯ ಪ್ರವಾದನ ಗ್ರಂಥ 25ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನ ನುಡಿದಿದ್ದಾನೆ. ಹಲ್ಲೆಲೂಯಾ. ಅದನ್ನು ಏನ್ ಹೇಳ್ತಾ ಇದ್ದಾನೆ? ಮರಣವನ್ನ ಶಾಶ್ವತವಾಗಿ ನಿರ್ಣಯ ಮಾಡಿದ. ಎಲ್ಲಿ ಲಿಂಕ್ ಆಗ್ತಾ ಇದೆ? ಮರಣ ಕೊನೆಗಾಗಿ ಅದು ಸಾಯುತ್ತದೆ. ಆ ಪ್ರಕಟಣೆಯಲ್ಲಿ ಪುಸ್ತಕದಲ್ಲಿ ಯೋಹಾನನು ಬರೆದಿರುವಂತಹ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಮರಣ ನಿರ್ನಾಮವಾಗಿ ಹೋಗುತ್ತದೆ. ಕರ್ತನಾದ ಯೋಹಾನನು ಏನ್ ಮಾಡ್ತಾನೆ? ಎಲ್ಲರ ಮುಖದಲ್ಲಿನ ಕಣ್ಣೀರನ್ನ ಒರೆಸಿ ಬಿಡುವನು. ಹಲ್ಲೆಲೂಯಾ. ಇವತ್ತಿನ ದಿವಸ ಕಣ್ಣೀರು ಸುರಿಸುವವರೇ, ನೀವು ಯಾವಾಗ ಪರಲೋಕ ರಾಜ್ಯದ ಮೇಲೆ, ಪರಲೋಕದ ದೇವರ ಮೇಲೆ ನೀವು ಕಣ್ಣಿಡ್ತೀರೋ ಆ ಕಣ್ಣೀರುಗಳಿಗೆ ನೀವು ಬೆಲೆ ಕಟ್ಟಲು ಕರ್ತನು ಶಕ್ತನಾಗಿದ್ದಾರೆ. ಆತನು ಕಣ್ಣೀರನ್ನ ಒರೆಸುವುದಕ್ಕೆ ಖಂಡಿತವಾಗಿ ನಿಮ್ಮ ಬಳಿಗೆ ಬರುವಾತನಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ನೀನು ಕಣ್ಣೀರು ಒರೆಸುವುದನ್ನೇ, ಚಿಂತೆಯನ್ನೇ ಏನೋ ಆಗಿದೆ ಅಂತ ಅನ್ಕೊಂಡು ನೆನೆಸಿ ಬಾಳೋದಕ್ಕಿಂತ ನೀನು ಪರಲೋಕದಲ್ಲಿ ದೃಷ್ಟಿ ಇಡೋದಾದ್ರೆ, ನನ್ನ ದೇವರು ನನಗೆ ಬಿಡುಗಡೆಯನ್ನು ಕೊಡ್ತಾನೆ, ನಾನು ಪರಲೋಕ ಭಾವದವರಾಗಿ ಜೀವಿಸೋದಾದ್ರೆ ಕರ್ತನು ಖಂಡಿತವಾಗಿ ಬಿಡುಗಡೆಯನ್ನು ಕೊಡುವಾತನಾಗಿದೆ. ಹಲ್ಲೆಲೂಯಾ. ಅಸಾಧ್ಯವಾದದ್ದು ಒಂದೂ ಇಲ್ಲ ಪ್ರಿಯರೇ, ಅಸಾಧ್ಯವಾದದ್ದು ಒಂದೂ ಇಲ್ಲ. ಮೆಡಿಕಲ್ ಇದುವರೆಗೂ ಕೂಡ ಕ್ರಿಸ್ತನ ಜೀವಿತದಲ್ಲಿ ಮೆಡಿಕಲ್ ಇರುವಂತ ಡಿಪಾರ್ಟ್ಮೆಂಟ್ ಅನ್ನನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂತ ರಿಸಲ್ಟ್, ಸೈಂಟಿಸ್ಟ್ಗಳ ಇರುವಂತ ಅವರು ಮಾಡಿರುವಂತ ಇನ್ವೆನ್ಷನ್ ಗಳನ್ನ ಅಲ್ಲೋಲ ಕಲ್ಲೋಲ ಮಾಡಿರುವಂತ ಕರ್ತನು ಅದೇ ರೀತಿಯಲ್ಲಿ ಈ ದಿನಮಾನದಲ್ಲಿ ಕೂಡ ತನ್ನ ಮಕ್ಕಳನ್ನ, ಅವರ ಮುಂದೆ ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ಕರ್ತನು ಆತನ ಮೇಲೆ ಕೆತ್ತಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಸಮಸ್ಯೆ ಮುಗಿಯೋ ತನಕ ಮಾತ್ರನೇ ನಮಗೆ ಏನೋ ಹೃದಯದಲ್ಲಿ ಒಂಥರ ಹಾರ್ಟ್ ರೈಸ್ ಆಗ್ತಾ ಇರುತ್ತೆ, ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಆಗುತ್ತೆ. ಯಾವಾಗ ಸಮಸ್ಯೆ ಮುಗಿಯುತ್ತೋ ಸಂತೋಷ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ ಬೇರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ನಮ್ಮ ದೇವರು ನಮ್ಮನ್ನ ನಡು ನೀರಿನಲ್ಲಿ ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ಎಂದಿಗೂ ಕೂಡ ಯಾವುದೇ ಮಟ್ಟಕ್ಕೆ ಸಮಸ್ಯೆ ಹೋಗಲಿ, ಕತ್ತು ಮತ್ತು ಕತ್ತಿಯ ಮಧ್ಯದಲ್ಲಿ ಅದ್ಭುತ ಮಾಡುವ ದೇವರನ್ನ ಆತನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನನ್ನ ಈ ಎಲ್ಲಾ ಭಕ್ತರು ಮತ್ತು ನನ್ನ ತಾತ್ಪರ್ಯ ಏನಂತಂದ್ರೆ, ನಾವು ಈ ಲೋಕದವರು ಅಲ್ಲ. ಹಲ್ಲೆಲೂಯಾ. ನಾವು ಪರಲೋಕದವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಇರ್ತೇವೆ ಅಷ್ಟೇ, ಆದರೆ ಪರಲೋಕ ಭಾವದವರಾಗಿ ನಾವು ಜೀವಿಸುವುದಾದ್ರೆ ನಮ್ಮ ಕರ್ತನು ನಮಗೆ ಎಲ್ಲವನ್ನ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಅನೇಕ ಬಾರಿ ನಮ್ಗೆ ಅನ್ಸುತ್ತೆ, ನನಗಿದು ಬೇಕಿತ್ತಲ್ಲ, ಯಾಕೆ ದೇವರು ನಮ್ಗೆ ಒದಗಿಸಿ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಯಾಕೆ ನನಗೆ ಬಿಡುಗಡೆ ಕೊಟ್ಟಿಲ್ಲ, ಯಾಕೆ ನನಗೆ ಆರೋಗ್ಯ ಕೊಟ್ಟಿಲ್ಲ, ಹಿಂಗೆಲ್ಲ ಆಯ್ತಲ್ಲ ಅಂತ ಅನ್ಕೊಂಡು ಆಲೋಚನೆ ಮಾಡ್ತೇವೆ. ಒಂದು ಸಾರಿ ನಾವು ನಮ್ಮ ಮನಸ್ಸನ್ನ ಒಂದು ಕ್ಷಣ, ಒಂದು 5 ನಿಮಿಷ ಕುತ್ಕೊಂಡು ಹಿಂದೆ ತಿರುಗಿ ಒಂಚೂರು ಆಲೋಚನೆ ಮಾಡ್ಕೊಂಡು ಹೋದ್ರೆ ಅದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಅದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಕೆಲವೆಲ್ಲ ನಮ್ಮ ಕೃತ್ಯಗಳ ಮುಖಾಂತರವಾಗಿ, ನಡೆದಂತ ತಪ್ಪುಗಳ ಮುಖಾಂತರವಾಗಿ ಆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಕೆಲವು ನೋಡುವಾಗ ನಾವು ದೇವರಲ್ಲಿ ಬಲಗೊಂಡಿದ್ದೇವೆ, ದೇವರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ. ನೋಡ್ರಿ, ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಓಟವನ್ನು ಓಡದೆ ಹೋದ್ರೆ ಅವನಿಗೆ ಪ್ರೈಸ್ ಸಿಗಲ್ಲ. ಯಾರು ಕೂಡ ಇಲ್ಲೇ ಕುತ್ಕೊಳ್ಳಪ್ಪ, ನೀನ್ ಇಲ್ಲೇ ಇದು ಏನಿದೆ ಅದು ಸ್ಟ್ಯಾಂಡ್ ಬರುತ್ತೆ, ಏನಂತಾರೆ ಪ್ರೈಸ್ ರಿಸೀವಿಂಗ್ ಸ್ಟ್ಯಾಂಡ್ ಬರುತ್ತಲ್ಲ, ಫಸ್ಟ್ ಡಯಸ್ ಮೇಲೆ ನಿಲ್ಸಿ ನೀನ್ ಇಲ್ಲೇ ನಿಂತ್ಕೋ, ಒಂದು ಗಂಟೆ ಆಗ್ಲಿ, ಗಂಟೆ ಆದ ನಂತರ ನಾನು ಬರ್ತೀನಿ, ಇಲ್ಲಿ ನಿಂಗೆ ಮೆಡಲ್ ಹಾಕ್ತೀನಿ ಅಂತ ಯಾರು ಕೊಡಲ್ಲ. ಯಾರಾದ್ರೂ ಕೂಡ ಟೀಚರ್ಸ್ ಇದಾರಲ್ಲ, ಯಾರಾದ್ರೂ ಕೊಡ್ತೀರಾ ನಿಮ್ ಸ್ಕೂಲಲ್ಲಿ? ಯಾರು ಕೊಡಲ್ಲ. ಓಡಿದ ನಂತರನೇ, ಅದು ಕಾಂಪಿಟೇಷನ್, ಅವ್ರ ಜೊತೆ ಕಾಂಪಿಟೇಷನ್ ಮಾಡಿದ ನಂತರನೇ ಕೊಡೋದು. ಹಲ್ಲೆಲೂಯಾ.
ಅದು ಕೂಡ ಕ್ವಾಲಿಫಿಕೇಶನ್ ರೌಂಡು, ಆದ ನಂತರ ಮತ್ತೆ ಹೀಟ್ಸು, ಆದ ನಂತರ ಮತ್ತೆ ಫೈನಲ್ ರೌಂಡು. ಈ ರೀತಿಯಲ್ಲ ಇರೋಂಥ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಕರ್ತನು ಸುಮ್ಮನೆ ಏನು ಕೊಡೋದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ನಾವು ಆಶೀರ್ವಾದವನ್ನು ಹೊಂದುವುದಕ್ಕೆ, ಆಶೀರ್ವಾದವನ್ನು ಸಂಭಾಲಿಸುವುದಕ್ಕೆ ನಾವು ಯಾವಾಗ ಶಕ್ತರಾಗುತ್ತೇವೋ ಕರ್ತನು ಒಂದು ನಿಮಿಷ ಕೂಡ ಆತನು ಕೈ ಹಿಡಿದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ 12 ವರ್ಷಗಳ ಕಾಲ ರಕ್ತಕುಸುಮ ರೋಗದಿಂದ ಬಳಲುತ್ತಿದ್ದಂತ ಆಕೆ ಏನ್ ಮಾಡ್ತಿದ್ದ, ಆಗ ಡಾಕ್ಟರ್ಗಳ ಬಳಿ ಹೋಗಿದ್ದಾಳೆ. ಆಗ ಯೇಸುವಿನ ಬಳಿಗೆ ಅದಕ್ಕೆ ತನಕ ಬಂದಿಲ್ಲ. ಯಾವಾಗ ದೃಷ್ಟಿ ಯೇಸುವಿನ ಮೇಲೆ ಬಿತ್ತು, ಈತನೇ ನನಗೆ ಸಹಾಯ, ಬೇರೆ ಯಾರಕ್ಕೂ ನನಗೆ ಸಹಾಯ ಇಲ್ಲ ಅಂತ ಅನ್ಕೊಂಡು ಆಕೆ ಹುಡುಕಿ ಬಂದು, ನಾನು ಆತನ ಒಂದು ವೇಳೆ ಪ್ರಯತ್ನ ಮಾಡದಿದ್ರು ಪರವಾಗಿಲ್ಲ, ಆತನ ನನ್ನ ಮೇಲೆ ಕೈ ಹಿಡಿದಿದ್ರು ಪರವಾಗಿಲ್ಲ, ಆತನ ನನಗೆ ರೋಗ ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಹೇಳಿದ್ರು ಪರವಾಗಿಲ್ಲ, ನಾನು ಕೈ ನೆಲದಲ್ಲಿ, ಈ ಧೂಳಿನ ನೆಲದಲ್ಲಿ ನಾನು ಅಂಬೆಗಾಲಿಡುತ್ತ ಯಾವಾಗ ಯೇಸುವಿನ ಆ ಒಂದು ಗೊಂಡೆಯನ್ನ ಮುಟ್ಟುತ್ತೇನೆ ಆವಾಗ ನನಗೆ ಸ್ವಸ್ಥತೆ ಸಿಗುತ್ತೆ ಅನ್ಕೊಂಡು ನಂಬಿಕೆ ಇಟ್ಟನು. ಆ ಕ್ಷಣದಲ್ಲೇ ಯೇಸುವಿಗೆ ತಿಳಿಯದೆ ಆ ಶಕ್ತಿ ಆಕೆಯ ದೇಹದ ಒಳಗಡೆ ಪ್ರವೇಶಿಸಿದೆ. ಯೇಸುವಿಗೂ ಕೂಡ ಕೆಲವು ಸರಿ ತನ್ನ ಒಳಗಡೆ ಇರುವಂತ ಶಕ್ತಿ ಹೋಗೋದು ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಆತನ ಮನಸ್ಸು ಹೃದಯ ಮಾತ್ರ ಕರುಣೆ ಉಳ್ಳದಲ್ಲ, ಸಂಪೂರ್ಣ ದೇಹವೇ ಅದು ಕರುಣೆ ಉಳ್ಳದಾಗಿದೆ. ಆತನ ವಸ್ತುವು ಕೂಡ ಕರುಣೆ ಉಳ್ಳದೆಂದು ಗಮನಿಸಿವೆ. ಹಲ್ಲೆಲೂಯಾ. ಅದೆಂದಿಗೂ ಕೂಡ ಒಂದು ಕ್ಷಣ ಕೂಡ ಕರ್ತನ ಅದಕ್ಕೆ ವೇಟ್ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಕೀರ್ತನೆ 49ನೇ ಅಧ್ಯಾಯ 15ನೇ ವಚನ ಕೀರ್ತನೆಗಾರನ ಹೇಳ್ತಾನೆ, ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಹಲ್ಲೆಲೂಯಾ. ಆದ್ರೆ ದೇವರು ಏನ್ ಮಾಡ್ತಾನೆ, ನನ್ನ ಪ್ರಾಣವನ್ನ ಮೃತ್ಯು ಹಸ್ತದಿಂದ ತಪ್ಪಿಸಿ ಎಲ್ಲಿ ಮಾಡ್ತಾನಂತೆ, ಸ್ವೀಕಾರ ಮಾಡ್ತಾನಂತೆ. ಹಲ್ಲೆಲೂಯಾ. ಇಷ್ಟು ಜನರಿಗೆ ಪರಲೋಕದ ವಿಚಾರವಾಗಿ ಪ್ರಕಟಣೆ ಹಳೆಯ ಒಡಂಬಡಿಕೆಯಲ್ಲಿ ಇನ್ನು ಕಲಿಯೋದು ಬಾಕಿ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವಿಲ್ಲದ ಸಮಯದಲ್ಲಿ, ಯೇಸುವಿನ ಪ್ರೀತಿಯನ್ನ ಅರಿಯದ ಸಮಯದಲ್ಲಿ, ಯೇಸುವಿನ ಆ 5,000 ಜನರಿಗೆ ಉಣಿಸಿದ ಅದ್ಭುತವನ್ನು ನೋಡದೇ ಇರುವ ಸಂದರ್ಭದಲ್ಲಿ, ಸಮುದ್ರದ ಮೇಲೆ ನಡೆದಂತ ಆ ಒಂದು ದೃಶ್ಯವನ್ನ ನೋಡದೇ ಇರುವ ಸಂದರ್ಭದಲ್ಲಿ, ಆ ಒಂದು ತನಗೆ ಅಧಿಕಾರವನ್ನ ದೆವ್ವಗಳನ್ನು ಬಿಡಿಸುವುದಕ್ಕೆ ಮತ್ತು ಸುವಾರ್ತೆಯನ್ನು ಸಾರೋದಕ್ಕೆ ಅಧಿಕಾರವನ್ನ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಸೇವಿಸಿ ಪರಲೋಕದ ವಿಚಾರವಾಗಿ ನೆನೆಸಿದ ಭಕ್ತರ ವಿಚಾರ ನಿಮ್ಮ ಬಳಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ನೀವು ಪರಲೋಕದ ಭಾವದವರಾಗಿದೆ. ಹಲ್ಲೆಲೂಯಾ. ಕರ್ತನಾದ ಯೇಸುವನ್ನ ಸ್ತುತಿಸಿರಿ, ಆತನ ಮೇಲೆ ದೃಷ್ಟಿ ಇಡ್ರಿ ಎಂದು ಕರ್ತನ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ ಪ್ರಿಯರೇ. ಇವತ್ತಿನ ದಿವಸ ನಮ್ಮ ಮೆಂಟಾಲಿಟಿ ಚೇಂಜ್ ಆಗಲಿ. ಹಲ್ಲೆಲೂಯಾ. ನಮ್ಮ ಮನಸ್ಸಿನ ಆಲೋಚನೆ ಬದಲಾವಣೆ ಆಗಲಿ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಾವು ಪರಲೋಕ ರಾಜ್ಯವನ್ನ ದೃಷ್ಟಿ ಇಟ್ಟುಕೊಂಡವರಾಗಿ ಪರಲೋಕ ಭಾವದವರಾಗಿ ನಾವು ಜೀವಿಸೋದಾದ್ರೆ ಕರ್ತನು ಎಲ್ಲದರಿಂದ ನಮಗೆ ಬಿಡುಗಡೆಯನ್ನು ಕೊಡುವಾಗನಾಗಿದ್ದಾರೆ. ಕರ್ತನು ನಮ್ಮನ್ನು ನಡೆಸುವಾಗನಾಗಿದ್ದಾರೆ. ಓ ಜೀಸಸ್ ಹಲ್ಲೆಲೂಯಾ. ಈ ಒಂದು ಲೋಕದಲ್ಲಿರುವಂತಹ ಕೊರತೆ, ಈ ಲೋಕದಲ್ಲಿರುವಂತಹ ವಸ್ತುಗಳು, ಈ ಲೋಕದಲ್ಲಿರುವಂತಹ ಆ ಜಾಗಗಳು, ಈ ಲೋಕದಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ನೆನೆಸಿಕೊಳ್ಳುವುದನ್ನು ಬಿಟ್ಟು ನಾವು ಪರಲೋಕ ಸಂಸ್ಥಾನದವರಾಗಿ ಪರಲೋಕ ರಾಜ್ಯವನ್ನ ನೋಡುವವರಾಗೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ರಾಜ. ಇವತ್ತಿನ ದಿವಸ ನಿನ್ನ ನಿತ್ಯ ಜೀವ, ನಿನ್ನ ಪರಲೋಕ ರಾಜ್ಯದ ವಿಚಾರವಾಗಿ ನಾವು ಕಲಿತಾ ಇದ್ದೇವಲ್ಲ ಸ್ವಾಮಿ. ಹೌದು ಕರ್ತನೇ, ಇದುವರೆಗೂ ಸ್ವಾಮಿ ಅನೇಕ ವಿಚಾರಗಳಲ್ಲಿ, ಲೋಕದ ವ್ಯವಹಾರಗಳಲ್ಲಿ ಕರ್ತನೇ ರಾಜ, ನಮ್ಮ ಮಧ್ಯ ಕರ್ತನೇ ಕುಟುಂಬದ ಮಧ್ಯದಲ್ಲಿ ನಡೆಯುವಂತಹ ಮಾತುಕತೆಗಳಲ್ಲಿ ನಾವು ಈ ಲೋಕದವರಾಗಿ ಮಾತಾಡಿದ್ದೇವೆ, ಈ ಲೋಕದವರಾದ ಆಲೋಚನೆ ಉಳ್ಳವರಾಗಿದ್ದೇವೆ. ಆದ್ರೆ ಸ್ವಾಮಿ, ಈಗ ನಮ್ಮನ್ನು ಬದಲಾಯಿಸುವುದಕ್ಕಾಗಿ ಸ್ತೋತ್ರ ಹೆಸವ. ನಮ್ಮ ಮೆಂಟಾಲಿಟಿ ಬದಲಾಗಲಿ, ನಮ್ಮ ಮನಸ್ಥಿತಿ ಬದಲಾಗಲಿ ಸ್ವಾಮಿ. ಕರ್ತನೇ, ನಾವು ಪರಲೋಕ ಭಾವದವರಾಗಿದ್ದೆವು ಮೊದಲು. ಆದ್ರೆ ಸ್ವಾಮಿ, ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಪರಿಸ್ಥಿತಿ ಸಂದರ್ಭಗಳು ಕರ್ತನೇ, ಕ್ಲಿಷ್ಟ ಪರಿಸ್ಥಿತಿಗಳು, ಇಕ್ಕಟ್ಟಿನ ಪರಿಸ್ಥಿತಿಗಳು ಬರುವಾಗ ನಾವು ಪರಲೋಕ ಭಾವದವರಾಗಿ ಆಲೋಚನೆ ಮಾಡದೆ ಈ ಲೋಕದವರಾಗಿ ಆಲೋಚನೆ ಮಾಡಿ ತಪ್ಪು ಮಾಡಿದ್ದೇವೆ. ಅದನ್ನು ಕ್ಷಮಿಸು ಯೇಸುವೆ. ಇವತ್ತಿನ ದಿವಸ ಕರ್ತನೇ, ನಿನ್ನ ಭಕ್ತರು ಕರ್ತನೇ ಯಾವ ರೀತಿಯಲ್ಲಿ ಕರ್ತನೇ ಜೀವಿಸಿದರು ಅದೇ ರೀತಿಯಲ್ಲಿ ಜೀವಿಸುವಾಗ ನಮಗೆ ಸಹಾಯ ಮಾಡು ಯೇಸುವೆ. ಕರ್ತನೇ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಕರ್ತನೇ, ಅಸಾಧ್ಯವಾದ ಕಾರ್ಯವನ್ನ ಸಾಧ್ಯಗೊಳಿಸುವ ದೇವರು ನೀನಾಗಿದ್ದೀರಿ.
ಕರ್ತನೇ, ನಮ್ಮನ್ನ ಈ ಲೋಕದಲ್ಲೇ ಹುಡುಕುವಾಗ, ಈ ಲೋಕವನ್ನೇ ನೋಡುವಾಗ, ಈ ಲೋಕದ ವಿಚಾರಗಳನ್ನ ಮನಸ್ಸಿಗೆ ತಂದು, ಈ ಲೋಕದ ಜನರ ಮಾತುಗಳನ್ನ, ಸಂಸ್ಕಾರಗಳನ್ನ ಮನಸ್ಸಿಗೆ ತಂದು ಜೀವಿಸುವಂತೆ ಮಾಡುವಂತ ಎಲ್ಲ ಸೈತಾನನ ತಂತ್ರಗಳು ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾಪ್ಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ.